ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನರುತ್ಥಾನರಾದ ಯೇಸುವಿನ ನಾಮದಲ್ಲಿ ಎಲ್ಲರನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಈಸ್ಟರ್ ಹಬ್ಬದ ಶುಭಾಶಯಗಳು, ದೇವರ ಅನುಗ್ರಹಗಳು, ಸಂತೋಷದಿಂದ ನಿರೀಕ್ಷೆಯಿಂದ ಹಾರೈಸುತ್ತೇನೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರನ್ನು ದೇವರು ಸಮೃದ್ಧಿಯಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಆಲಿಸೋಣ. ಲೂಕನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ 1ರಿಂದ 5ರವರೆಗೆ ವಾಕ್ಯವನ್ನು ಆಲಿಸೋಣ. ಭಾನುವಾರ ಮುಂಜಾನೆ ಆ ಮಹಿಳೆಯರು ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಯ ಬಳಿಗೆ ಬಂದರು. ಸಮಾಧಿಯ ದ್ವಾರಕ್ಕೆ ಮುಚ್ಚಿದ್ದ ಕಲ್ಲು ಅಲ್ಲಿಂದ ಉರುಳಿ ಬಿದ್ದಿತ್ತು. ಒಳಕ್ಕೆ ಪ್ರವೇಶಿಸಿ ನೋಡಿದ್ದಾಗ ಪ್ರಭು ಯೇಸುವಿನ ಪಾರ್ಥಿವ ಶರೀರ ಕಾಣಲಿಲ್ಲ. ಅವರು ತಬ್ಬಿಬ್ಬಾಗಿ ಅಲ್ಲೇ ನಿಂತರು. ಆಗ ತೇಜೋಮಯವಾದ ಉಡುಪನ್ನು ಧರಿಸಿದ್ದ ಇಬ್ಬರು ವ್ಯಕ್ತಿಗಳು ಪಕ್ಕನೆ ಅಲ್ಲಿ ಕಾಣಿಸಿಕೊಂಡರು. ಮಹಿಳೆಯರು ಭಯಭ್ರಾಂತರಾದರು. ಅವರ ದೃಷ್ಟಿ ನೆಲನಾಟಿತ್ತು. ಆಗ ಆ ವ್ಯಕ್ತಿಗಳು ಸಜೀವವಾಗಿರುವವರನ್ನು ಸತ್ತವರ ಮಧ್ಯೆ ಹುಡುಕುವುದೇಕೆ? ಅವರು ಇಲ್ಲಿಲ್ಲ, ಪುನರುತ್ಥಾನ ಹೊಂದಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಯೇಸುವಿನ ಪುನರುತ್ಥಾನದ ಕುರಿತು ನಾವು ಧ್ಯಾನಿಸಿದ್ದೆವು. ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿ ಸಮಾಧಿ ಮಾಡಿದ ಯೇಸು ಸ್ವಾಮಿಯನ್ನು 3ನೇ ದಿನದಲ್ಲಿ ಪುನರುತ್ಥಾನರಾದರು. ಇಂದು ನಮ್ಮೊಂದಿಗೆ ಜೀವಿಸುವ ದೇವರು ಪುನರುತ್ಥಾನರಾದ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಊಟ ಮಾಡಿ ಸಂತೋಷದಿಂದ ಕುಟುಂಬದೊಂದಿಗೆ ಕಳೆಯುವ ಭಾಗ್ಯ ನಿಮಗೆ ಉಂಟಾಗಲಿ. ಈ ಸಂತೋಷ ಪ್ರತಿದಿನವೂ ನಿಮ್ಮ ಜೀವನದಲ್ಲಿ ಇರಲಿ. ಈ ವಾಕ್ಯವನ್ನು ನಿಮ್ಮ ಆತ್ಮೀಯರಿಗೆ ಕಳಿಸಿಕೊಡಿರಿ. ದೇವರ ವಾಕ್ಯವನ್ನು ಹಂಚಿ ಈ ದಿನದಲ್ಲಿ ನಾವು ಹಬ್ಬವನ್ನು ಆಚರಿಸೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪುನರುತ್ಥಾನರಾಗಿ ಇಂದು ನಮ್ಮ ಜೊತೆ ಜೀವಿಸುತ್ತಿದ್ದಾರೆ. ಇಂದು ನಮ್ಮ ಯಾವುದೇ ಅವಶ್ಯಕತೆಗಳನ್ನು ನಡೆಸಿಕೊಡಲು ಶಕ್ತಿ ಇರುವ ಶಕ್ತರಾದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಎಂದು ಇದರ ಅರ್ಥ. ನಾನು ಅತ್ತರೆ ನನ್ನ ಕಣ್ಣೀರು ಒರೆಸುವ, ನಾನು ಕರೆದರೆ ಓಡಿ ಬರುವ, ನನ್ನ ಜೊತೆ ಯಾವಾಗಲೂ ಇರುವ ನನ್ನ ದೇವರು, ನಾನು ಕುಗ್ಗಿ ಹೋಗಲು ಸೋತು ಹೋಗಲು ಒಮ್ಮೆಯೂ ಅನುಮತಿಸದ ನನ್ನ ದೇವರು, ನನಗೆ ಜೀವವಿರುವ ಒಬ್ಬರು ದೇವರಿದ್ದಾರೆ. ಸಂತೋಷದಿಂದ ನಮಗೆ ವಿಶ್ವಾಸದಿಂದ ಹೇಳೋಣ, ಈ ಸಮಸ್ಯೆಯಲ್ಲಿ ನಾನು ಸೋತು ಹೋಗುವುದಿಲ್ಲ. ಹಲ್ಲೆಲೂಯಾ. ಮರಣವನ್ನು ಸೋಲಿಸಿ ಪುನರುತ್ಥಾನರಾದ ದೇವರ ಶಕ್ತಿಯಾಗಿದೆ ನನ್ನನ್ನು ಸಲಗುತ್ತಿರುವುದು. ಹಲ್ಲೆಲೂಯಾ. ಆಮೇನ್. ಯೆಶಾಯನ ಗ್ರಂಥದಲ್ಲಿ ಬರೆದಿದೆ, ನಾನು ಹೇಳುವುದನ್ನು ಕೇಳಿ, ಸರ್ವೇಶ್ವರ ಸ್ವಾಮಿಯ ಕೈ ನಿಮ್ಮನ್ನು ರಕ್ಷಿಸಲಾಗದಂಥ ಮೋಟುಗೈಯಲ್ಲ, ಅವರ ಕಿವಿ ಕಿವುಡಲ್ಲ. ಪ್ರಿಯರೇ, ಇಂದು ಈಸ್ಟರ್. ಕಣ್ಣೀರಿನಿಂದ ಪ್ರಾರ್ಥಿಸುವವರು, ಸಂಕಟ ಪಡುವವರು ಇದ್ದಾರೆ. ಸಾಲದಲ್ಲಿ, ರೋಗದಲ್ಲಿ ಸಂಕಟ ಪಡುವವರು ಇದ್ದಾರೆ. ಒಂದೊತ್ತು ಊಟಕ್ಕೆ ಕಷ್ಟಪಡುವವರು ನಮ್ಮ ಮಧ್ಯೆ ಇದ್ದಾರೆ. ಪ್ರಿಯರೇ, ಆತ್ಮೀಯರ ಮರಣದಲ್ಲಿ ನೋವನ್ನು ಅನುಭವಿಸುವವರು ಇದ್ದಾರೆ. ಪ್ರಿಯರೇ, ಈ ಅವಸ್ಥೆಯಲ್ಲಿ ಇರುವವರಿಗಾಗಿ ಈ ಈಸ್ಟರ್ ಹಬ್ಬದಲ್ಲಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ವಾಕ್ಯದಲ್ಲಿ ನಾವು ಆಲಿಸಿದ್ದೆವು, ಆ ಕಲ್ಲು ಉರುಳಿ ಬಿದ್ದಿತ್ತು ಎಂದು. ಪ್ರಿಯರೇ, ಇಂದು ನಮ್ಮ ಜೀವನದಲ್ಲಿ ದೇವರನ್ನು ದೂರ ಮಾಡಲು, ನಮಗೊಂದು ಬಿಡುಗಡೆ ದೊರಕದೇ ಇರಲು ಕೆಲವು ಕಲ್ಲುಗಳನ್ನು ತೆಗೆದು ಇಡುವವರು ನಮ್ಮ ಮಧ್ಯೆ ಇದ್ದಾರೆ. ಇಂದು ಆ ಕಲ್ಲನ್ನು ಉರುಳಿ ತೆಗೆಸುವ, ಅಡೆತಡೆಗಳನ್ನು ಬಿಡುಗಡೆ ಮಾಡುವ ದಿನವಾಗಿದೆ. ಹಲ್ಲೆಲೂಯಾ. ಆ ಕಲ್ಲನ್ನು ತೆಗೆದು ಹಾಕಿ ಜೀವವಿರುವ ದೇವರನ್ನು ನಮ್ಮಿಂದ ಅನೇಕರು ತಿಳಿಯಲು ಸಾಧ್ಯವಾಗಬೇಕು. ದೇವರಿಗೆ ಮಹಿಮೆ ಉಂಟಾಗಬೇಕು. ಹಾಗೆ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಬಹಳ ಅನುಗ್ರಹದ ಸುರಿಮಳೆ ಸುರಿಯಲೆಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಹ್ಯಾಪಿ ಈಸ್ಟರ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.